ಫ್ರೆಂಡ್ಸ್, ನಾನು ರೂಪ ಮಾತಾಡ್ತಿರೋದು ಫ್ರೆಂಡ್ಸ್. ನೋಡಿರಿ, ನಮ್ಮ ಮಗ ಬುಕ್ಸ್ ಹೆಂಗೆ ಬೇಕಂಗೆ ಹೋಗಿರ್ತಾನೆ. ಎಲ್ಲ ನಾನು ಕ್ಲೀನ್ ಮಾಡಬೇಕು ಇವಾಗ. ಎಲ್ಲ ಹೊತ್ತಿಲ್ದವನ್ನ ಫೆನ್ ಇಟ್ಟವನೇ, ವೇಸ್ಟ್ ಆಗಿರೋವು, ಚೆನ್ನಾಗಿರೋವು ಎಲ್ಲ ಮಿಕ್ಸ್ ಹೊಡೆದವನೇ. ನಾನಿವಾಗ ಯಾವ್ಯಾವ ಓದ್ತವೆ ಇವೆಲ್ಲನೂ ನೋಡ್ಬಿಟ್ಟು ಚೆಕ್ ಮಾಡಿ ಇವಾಗ ಇದಕ್ಕೆ ತುಂಬೋಣ ಅಂತ. ತಿಂಡಿ ಆಯಿತಾ ಫ್ರೆಂಡ್ಸ್? ನೋಡಿ, ಇದೊಂದು ಹೊತ್ತೈತೆ, ಇದನ್ನ ಇಡೋಣ ಪೆನ್. ಈ ಮಕ್ಕಳಿಗೆ ಜವಾಬ್ದಾರಿಕೆನೇ ಇಲ್ಲ ಇವಾಗ. ನಮಗೆ ಅವಾಗ ಒಂದು ಪೆನ್ ಇದ್ದರೆ ಸಾಕಾಗಿತ್ತು. ನಾವು ಅದೇ ಚೆನ್ನಾಗಿ ಖುಷಿ ಪಡೆವು. ಒಂದೇ ಒಂದು ಅದು ಹೊಸ ಪೆನ್ ಇದ್ದರೆ ಸಾಕಾಗಿತ್ತು ಫ್ರೆಂಡ್. ನೋಡಿ, ಇದು ಖಾಲಿ ಐತಿ, ಇದು ಚೆನ್ನಾಗಿಲ್ಲ. ಎಲ್ಲ ಇದು ಖಾಲಿ ಆಗಿರೋನು ತೆಗೆದಿಡೋಕ್ಕೆ ಇವಾಗ ಇವತ್ತಿನ ಕಾಲದ ಮಕ್ಕಳಿಗೆ ಸೋಂಬೇರಿತನ ಜಾಸ್ತಿ. ಆ ಥರ ಲೆಕ್ಕ ಇವತ್ತಿನ ಕಾಲದ ಮಕ್ಕಳು ಫ್ರೆಂಡ್ಸ್. ಹೋಗ್ತಾರೆ, ಇಲ್ಲಿದ್ರೂ ಪೆನ್ ಇಲ್ಲ ಅಂತ ಹೋಗ್ತಾರೆ, ದುಡ್ಡು ತಗೋತಾರೆ, ಹೋಗಿ ಅಂಗಡಿಗೆ ಹೋಗಿ ತತ್ತಾರೆ ಎಲ್ಲವನ್ನು. ಫ್ರೆಂಡ್ಸ್, ಇದು ಇಂಗ್ಲೀಷ್ ರ್ಯಾಪಿಡೆಕ್ಸ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಫ್ರೆಂಡ್. ಇದು ಹಿಂದಿ ಫ್ರೆಂಡ್ಸ್, ಹಿಂದಿ. ಇದು ಜ್ಞಾನಗಂಗಾ ಅಂತವ ಓದಲಿಕ್ಕೆ. ಆಮೇಲೆ ಬೇಕಾದರೆ ಯಾವುದಾದ್ರು ನ್ಯೂಸ್ ಪೇಪರ್, ಇಂಗ್ಲೀಷ್ ಪೇಪರ್. ಯಾಕೆಂದರೆ ಸ್ವಲ್ಪ ಇಂಗ್ಲೀಷ್ ಪೇಪರ್ ಓದ್ತಾಯಿದ್ರೆ ಇಂಗ್ಲೀಷ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಇಂಗ್ಲೀಷ್ ಸ್ವಲ್ಪ ಟಚ್ ಬಿಡೋಲ್ಲ ಅಂತ ನಾನು ಹಂಗೆ ಸುಮ್ಮನೆ ಓದ್ತಾ ಇರ್ತೀನಿ ಫ್ರೆಂಡು. ಆಮೇಲೆ ಇದು ಡೈರಿ ಇದು 2018 ಡೈರಿ. ಆದರೂ ಅದು ಇನ್ನೂ ಖಾಲಿ ಆಗಿಲ್ಲ ಅಂತ ಹಂಗೆ ಇಟ್ಟಿದ್ದೀನಿ ಫ್ರೆಂಡ್. ನೋಡಿ, ಇವೆಲ್ಲ ಕೋರ್ಸ್ಗಳು. ಈ ಥರ ಒಂದು ಸ್ವಲ್ಪ ಮನೆ ಕೆಲಸನೂ ಮಾಡ್ತೀನಿ, ಆದರೆ ಇದನ್ನು ಮಾಡ್ತೀನಿ, ಓದ್ತಾ ಇರ್ತೀನಿ. ಸ್ವಲ್ಪ ಓದ್ತಾ ಇದ್ದರೆ ನಮಗೂ ತಲೆ ಒಳಗಡೆ ಏನೋ ಒಂಥರ ಬೇರೆ ಕಡೆದೆಲ್ಲ ಏನಿದಾಗಲ್ಲ. ಇವೆಲ್ಲ ಖಾಲಿಯಾಗಿ ಚೆನ್ನಾಗಿಲ್ಲ ಇವೆಲ್ಲ. ಅದಕ್ಕೋಸ್ಕರವ ನೋಡಿ ಫ್ರೆಂಡ್, ಇದು ಕ್ಯಾಪೇ ತೆಗ್ದಿಲ್ಲ. ಇದರಲ್ಲಿ ಈ ಕ್ಯಾಪೇ ತೆಗ್ದಿಲ್ಲ. ಆದ್ರೂ ನೋಡಿ, ಐತೆ ಪೆನ್ನು. ರಾತ್ರಿ ಹೋಗಿ ಒಂದು ಪೆನ್ ತಂದವನೇ. ನೋಡಿ, ಏನು ಮಾಡ್ತೀರಾ? ಇದು ನೋಡಿ, ಕ್ಯಾಪೇ ತೆಗ್ದಿಲ್ಲ. ಇದು ಹೊಸ ಪೆನ್. ಇದು ಈ ಥರ ಆಯ್ತು ನೋಡಿ. ಇವೆಲ್ಲ ವೇಸ್ಟ್ ಆಗಿರೋ ಚೆನ್ನಾಗಿರೋವೇ ಪೆನ್ಗಳು ಇವೆಲ್ಲವ. ಇಷ್ಟೊಂದು ಪೆನ್ ಇದ್ದಿದ್ರೆ ನಮಗಾಗ ಎಷ್ಟು ಖುಷಿ ಪಡ್ತಿದ್ವು. ಸರಿಯಾಗಿ ಪೆನ್ ಇಲ್ಲ, ಸರಿಯಾಗಿ ಎಕ್ಸಸೈಸ್ ಇಲ್ಲ, ಏನಿಲ್ಲ. ಅದರಲ್ಲೇ ಓದ್ವಿ ಫ್ರೆಂಡ್. ಬಿ ಎ ಮಾಡಿದ್ವಿ ಫ್ರೆಂಡ್. ಹಂಗಾಗಿ ಬಿ ಎ ಮಾಡೋಕ್ಕೂ ಏನೇನೋ ಕರೆಸ್ಪಾಂಡೆನ್ಸಲ್ಲಿ ಏನೋ ಮಾಡಿ ಬಿ ಎ ಮಾಡಿದ್ದಾಯಿತು ಫ್ರೆಂಡ್. ನೋಡಿ, ಇವೆಲ್ಲ ಪೆನ್ ಚೆನ್ನಾಗಿವೆ, ಆದ್ರೂ ಇವು ಚೆನ್ನಾಗಿಲ್ಲ ಅಂತ ಇವನು ಎಲ್ಲ ತೆಗ್ದು ಎಸ್ತಿಲ್ಲ. ನಾನೇ ಎಸಿಬೇಕು ಇವನು. ಇದು ವೈಟ್ನರ್. ಇದು ವೈಟ್ನರ್. ಇದರಲ್ಲಿ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇದು ಯಾಕೋ ಬರ್ತಾಯಿಲ್ಲ. ಇದು ಖಾಲಿಯಾಗಿರೋಂಗೈತೆ. ಎಲ್ಲ ಖಾಲಿ, ಚೆನ್ನಾಗಿಲ್ಲ. ಇವು ಮಾತ್ರ ಚೆನ್ನಾಗಿದೆ ನೋಡಿ. ಯಾವುದೋ ಸ್ಕೆಚ್ ಪೆನ್. ಇದು ಸ್ಕೆಚ್ ಪೆನ್ನು ತಗೊಂಡವನೇ, ಆದರೆ ಯಾವುದ್ರಲ್ಲೂ ಬರೆಯಲ್ಲ. ರಾತ್ರಿ ಹೋಗಿ ದುಡ್ಡು ಕೊಡಮ್ಮ ಅಂತೇನೆ ಪೆನ್ ತರೋಕ್ಕೆ. ಇಷ್ಟೊಂದು ಪೆನ್ಗಳಿದ್ರು ಇಂಥ ಮಕ್ಕಳು, ಸೋಂಬೇರಿ ಮಕ್ಕಳುಗಳು ಇವತ್ತಿನ ಕಾಲದ ಮಕ್ಕಳು. ಫ್ರೆಂಡ್ಸ್, ಡೈರಿ. ಇದು ಜ್ಞಾನಗಂಗಾ ಅಂತ. ಇದು ಬಂದು ಫ್ರೆಂಡ್ ಸ್ವಲ್ಪ ಕೂತಾಗ ನಿಂತಾಗಂಗೆ ಓದ್ತಾ ಇರ್ತೀನಿ ಫ್ರೆಂಡ್. ಇವೆಲ್ಲ ಟೈಮ್ ಸಿಕ್ಕಿರೆ ಬುಕ್ಸ್ ಓದೋದು, ಆ ಥರ ಮಾಡ್ತಾಯಿರ್ತೀನಿ ಫ್ರೆಂಡ್. ಇದರಲ್ಲಿ ಸ್ವಲ್ಪ ಕಲಿಬೋದು ಫ್ರೆಂಡ್. ಹಿಂದಿ ಎಲ್ಲ ಬರೀಲಿಕ್ಕೆ ಓದಲಿಕ್ಕೆ ಎಲ್ಲ ಬರುತ್ತಲ್ಲ, ಕಲಿಬೋದು. ಆದರೆ ಹಿಂದಿ ನಮಗೆ ಫೇಸ್ ಟು ಫೇಸ್ ಮಾತಾಡೋರು ಇರಬೇಕು ಅಷ್ಟೇ, ಅವಾಗ ಕಲಿಬೋದು ಆರಾಮ್ಸಾಗಿ. ಇಂಗ್ಲೀಷ್ ಬಿಡಿ, ಇಂಗ್ಲೀಷ್ ನನಗೇನು ತೊಂದರೆ ಇಲ್ಲ, ಆರಾಮಾಗಿ ಎಲ್ಲ ಓದ್ತೀನಿ ಇವಾಗಲೂ ಚೆನ್ನಾಗಿ. ನೋಡಿ ಫ್ರೆಂಡ್, ಇಲ್ಲ ಅರವಾಟ ಯಾವನು ಕ್ಲೀನಾಗಿ ಇಡಲ್ಲ. ಪೇಪರ್ಸ್ಗಳಾಗಲಿ ಯಾವುದು. ನೋಡಿ, ಇದು ಒಂದು ಫ್ರೆಂಡ್. ಇದು ಯಾವುದು ಬುಕ್ಸು, ಲಾಂಗ್ ಬುಕ್ಸು, ಯಾವನು ಕ್ಲೀನಾಗಿ ಇಟ್ಕೊಳ್ಳಲ್ಲ. ಇವಾಗ ನಾನೇ ಇಡಬೇಕು. ಈಗ ಒಂದೊಂದಾಗಿ ಜೋಡಿಸ್ಬೇಕು ಇವಾಗ. ಇವೆಲ್ಲ ಪೆನ್ನು ಚೆನ್ನಾಗಿಲ್ಲ, ಇವೆಲ್ಲನೂ ಎಸಿಬೇಕು ಇವಾಗ. ಬುಕ್ಸ್ ಎಲ್ಲ ನಾವೇ ಜೋಡಿಸ್ಕೊಡ್ಬೇಕು. ಏನು ತಿಂಡಿ ತಿಂತಾರೆ, ಬ್ಯಾಗ್ನ ತಕ್ಕೆತ್ತಾರೆ, ಹೋಗ್ತಾರೆ, ಅಲ್ಲಿ ಏನಾದ್ರು ಹೇಳಿದ್ದ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ ಅವರು. ಈ ಥರದ್ದೆಲ್ಲ ನಾವೇ ಜೋಡಿಸ್ಬೇಕಿಲ್ಲ. ಕಸ ಮಾಡ್ದಂಗೆ ಮಾಡ್ಯಾಕೆ ಟೀಫೈ ಕೆಳಗಡೆ ನೋಡಿ, ಕಸ ಮಾಡ್ದಂಗೆ ಮಾಡಿ ಹಾಕೋನು. ನೀಟಾಗಿ ಒರ್ಸೋಕೆ ಅಂದರೆ ನೀಟಾಗಿ ಒರೆಸಿಲ್ಲ. ಎಲ್ಲನೂ ಕಸ ಮಾಡ್ದಂಗೆ ಮಾಡ್ತಾನೆ ಇವಾಗ. ನಾನೆಲ್ಲ ನೀಟಾಗಿ ತೆಗ್ದಿಡ್ಬೇಕು ಇವಾಗ. ಬುಕ್ಸ್ಗಳೆಲ್ಲನೂ, ಬುಕ್ಸ್ಗಳು, ಪೆನ್ನು ನಾನೇ ತೆಗ್ದಿಡ್ಬೇಕು ಇವಾಗ, ಜೋಡಿಸ್ಬೇಕೀಗ. ಇಲ್ಲಾಂದರೆ ಯಾರಾದರೂ
ಮನೆಗೆ ಬಂದರೆ ಇದೇನು ಹಿಂಗೆ ಈ ಥರ ಐತಲ್ಲ ಮನೆ ಅನ್ನಂಗೆ ಆಗಿರುತ್ತೆ. ಮಕ್ಳುಗಳಿಗೆ ಒಂದೊಂದು ಮಕ್ಕಳೇ ಹಿಂಗೆ ಮಾಡಿದರೆ ಅವಾಗೆಲ್ಲ 4-5 ಜನ ಮಕ್ಕಳು ಯಾವ ಥರ ಇರೋರು ನೋಡಿ. ಇದ್ರೊಳಗೆ ಏನೋ ಬ್ಯಾಗೊಳಗೆ ಚೆನ್ನಾಗಿರಂಗೈತೆ. ಚೆನ್ನಾಗೈತೆ ಬ್ಯಾಗು, ಏನಾದ್ರು ತುಂಬ್ಕೊಳ್ಳೋಕ್ಕೆ ಚೆನ್ನಾಗೈತೆ. ಏನೋ ಮಾಲಲ್ಲಿ ಏನೋ ಇರೋದಿರ್ಬೋದು ಅನಿಸುತ್ತೆ ಫ್ರೆಂಡ್. ಇದು ಚೆನ್ನಾಗೈತೆ, ಕಾಗ್ದದ್ದು ಏನಾದ್ರು ತುಂಬಿಡೋಕ್ಕೆಲ್ಲ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಅದೇ SSLD ಅಂತಂತೆ. ಹಾಗಾಗಿ ನೋಡಿ ಬುಕ್ಸ್ಗಳೆಲ್ಲ ನೋಡಿ, ಕಾಲೇಜ್ದು ಇದು ಬಂದು ಎಲ್ಲ ಇಲ್ಲೇ ಐತೆ. ಕಾಲೇಜ್ದು ಎಲ್ಲ ಥರದ್ದು ಹೆಂಗೆ ಎಸೆಯೋದು, ಒಂದು ನೀಟಾಗಿ ಜೋಡಿಸಲ್ಲ. ಈ ಥರ ಕತೆ ಮಾಡ್ತಾ ಹುಡುಗರುಗಳು. ನಾವೆಲ್ಲ ನೀಟಾಗಿ ಜೋಡಿಸಿರ್ತೀವಿ, ಮತ್ತೆ ಬಂದು 2 ಸೆಕೆಂಡಿಗೆ ಎಲ್ಲ ಕಿತ್ತಾಕಿರ್ಲಿ, ಏನೋ ಒಂದು ಮಾಡಿ ಅರಿಯತ್ತೆ, ಮತ್ತೆ ಅದೇ ಥರ ಸ್ಥಿತಿ ಮಾಡಿರ್ತಾರೆ ಫ್ರೆಂಡ್. ಏನು ಜವಾಬ್ದಾರಿಕೇನಿಲ್ಲ, ಬೈದರೆ ಇರೋ ಒಂದೊಂದು ಮಕ್ಕಳು ಬೈದರೂ ಭಯ ಆಗುತ್ತೆ. ಆಯ್ತು ಫ್ರೆಂಡ್ ನೋಡಿ. ಇದು ರ್ಯಾಪಿಟೆಕ್ಸ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್. ಇದನ್ನು ಓದ್ತಾಯಿದ್ರೆ ಸ್ವಲ್ಪ ಇಂಗ್ಲೀಷು ನಮಗೆ ಮರ್ತೋಗಲ್ಲ. ಹಾಗಾಗಲೇ ಸ್ವಲ್ಪ ಇದಾಗಿರುತ್ತೆ. ಟಚ್ಚಲ್ಲಿದ್ದರೆ ಸ್ವಲ್ಪ ಮಾತಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಮಾತಾಡೋದಾದ್ರು ಅರ್ಥ ಆಗ್ತಿರುತ್ತೆ ಫ್ರೆಂಡ್. ಹಾಗೆ ನೋಡಿ, ಇದು ಹಿಂದಿನೇ ಬಿಡಿ, ನಮ್ಮ ಕನ್ನಡದಂಗೆ ಸ್ವಲ್ಪ ಚೂರು ಇದು ವಾಕ್ಯಗಳು ಸ್ವಲ್ಪ ಇದಾಗುತ್ತೆ ಅಷ್ಟೇ, ಉಚ್ಚಾರಣೆ ಎಲ್ಲ ಚೆನ್ನಾಗಿರುತ್ತೆ, ಕಲಿಬೋದು ಆರಾಮ್ಸಾಗಿ. ಇದೇನಾದ್ರು ಬೇಜಾರಾದಾಗ ಇದನ್ನು ಓದಿದರೆ ಫ್ರೆಂಡ್ ಹಾಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಇದು ಜ್ಞಾನಗಂಗಾ ಬುಕ್ಸ್ ಓದಿದರೆ ಫ್ರೆಂಡ್. ಇದು ನೋಡಿ ಡೈರಿ ಬರೆದಿದ್ದೀನಿ, ಒಂದು ಸ್ವಲ್ಪ ಇಲ್ಲೇ ಬರೆದಿದ್ದೀನಿ. ಇದಕ್ಕೂ ನೋಡಿ ಇಲ್ಲೆಲ್ಲ ಬರೆದಿದ್ದೀನಿ ಫ್ರೆಂಡ್. ಎಲ್ಲ ಬರ್ತಿದೆ, ಫೋನ್ ನಂಬರ್ಸ್ಗಳು ಸೇವ್ ಮಾಡಿಟ್ಟಿದ್ದೀನಿ ಸ್ವಲ್ಪ ನೋಡಿ. ಇದು ಹಿಂದಿ ಕಲಿಯೋಕ್ಕೋಸ್ಕರ ಈ ಥರ ಎಲ್ಲ ಬರೆದಿದ್ದೆ. ಇದನ್ನು ಹಿಂದಿ ಬರೆದ್ಬಿಟ್ಟು ಕನ್ನಡಕ್ಕೆ ಅನುವಾದ ಮಾಡ್ಕೊಳ್ಳೋಣ ಅಂತ ಈ ಥರ ಬುಕ್ಸ್ ಎಲ್ಲ ಬರೆದಿಟ್ಟಿದ್ದೆ ಫ್ರೆಂಡ್. ನೋಡಿ ಖಾಲಿ ಐತಿ, ಇಲ್ಲೆಲ್ಲ ಫುಲ್ ಬರೆದಿದ್ದೀನಿ. ಇದು ವಾಕ್ಯ ವಿಂಗಡಣೆ, ಇದು ಸೆಂಟೆನ್ಸ್ ಮಾಡೋದು, ಇದ್ರದ್ದು ಹಿಂದಿದು ಸೆಂಟೆನ್ಸು, ಹಿಂದಿ ಇಂಗ್ಲೀಷಿನ ಸೆಂಟೆನ್ಸ್ ಹಿಂಗೆ. ಫಾರ್ ಅಂದರೆ ಅದರಿಂದ, ಇನ್ಕ್ಲೂಡಿಂಗ್ ಅಂದರೆ ಸೇರಿದಂತೆ. ಇವೆಲ್ಲ ಹಂಗೆ ಬರೆದು ಸುಮ್ಮನೆ ಕೂತಿರ್ತೀನಲ್ಲ. ಸೋನ ಅಂದರೆ ನಿದ್ರೆ ಹಿಂದೀಲಿ ಎಲ್ಲ ಈ ಥರ ಬರೆದು ಈ ಥರ ಸುಮ್ಮನೆ ಕೂತ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಇದು ಮಾಡಿದೆ ಫ್ರೆಂಡ್. ನೋಡಿ ಫೋನ್ ನಂಬರೆಲ್ಲ ಸೇವ್ ಮಾಡಿಟ್ಟಿದ್ದೀನಿ. ಹೆಂಗಾರಾಗಲಿ ಮೊಬೈಲ್ಗಳು ಒಂದೊಂದ್ಸಲ ಏನಾದ್ರು ಸ್ಟ್ರಕ್ ಆದಾಗ ಇರಲ್ವಲ್ಲ, ಅದಕ್ಕೋಸ್ಕರ ಇದೆಲ್ಲ ನಂಬರ್ಸ್ ಎಲ್ಲ ಸೇವ್ ಮಾಡಿಟ್ಟಿದ್ದೀನಿ ಫ್ರೆಂಡ್. ನೋಡಿ ಇವೆಲ್ಲ ನಂಬರ್ಸು ಇರಲಿ, ಬೇಕಾಗುತ್ತಲ್ಲ ಬುಕ್ಸಲ್ಲಿ ಬರೆದಿಟ್ಟಿದ್ರಿ ಅಂತ ಬರೆದಿಟ್ಟಿದ್ದೀನಿ ಎಲ್ಲ. ನೋಡಿ ಇವೆಲ್ಲ ಅವೇ ಫ್ರೆಂಡ್, ಇಷ್ಟೊಂದೆಲ್ಲ ಬರೆದಿದ್ದೀನಿ. ಡೈರಿ ಬರಿಬೇಕು, ಡೈರಿ ಬರೆಯೋ ಅಭ್ಯಾಸ ಇದ್ದರೆ ಒಳ್ಳೆಯದು. ಏಕೆಂದರೆ ನೆನಪುಗಳಿರಲ್ಲ. ಇವತ್ತು ಇಂದು ನಾಳೆ ನಾಡಿದ್ದು ಅಷ್ಟರೊಳಗೆ ಇರ್ಬೋದು, ಇನ್ನು ಮತ್ತೆ ನಾಡಿದ್ದು ಕೇಳಿದ್ರೆ ಇರಲ್ಲ. ಅದಕ್ಕೋಸ್ಕರ ಡೈರಿಗಳಾದರೆ ಇರುತ್ತೆ ನೆನಪುಗಳು. ನೋಡಿ ಇನ್ನೆಲ್ಲ ನೋಡಿ ವೇಸ್ಟ್ ನೋಡಿ, ಅದು ಎಷ್ಟೋ ವರ್ಷದ 20 ವರ್ಷದ ಫೋನ್ ನಂಬರೆಲ್ಲ ಇಲ್ಲಿ ಬರೆದಿದ್ದೀನಿ. ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ನನ್ನ ವೀಡಿಯೋಸ್ಗೆ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಬಾಯ್.